ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ರಹಸ್ಯ ಕಾರ್ಯಾಚರಣೆ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ನುಸುಳಿ ಭಾರತದ ಒಳಗೆ, ಅದರಲ್ಲೂ ಬೆಂಗಳೂರಿನಲ್ಲಿ ಬಂದು ನೆಲೆಸಿರುವ ಬಾಂಗ್ಲಾದೇಶಿಗರ ವಿರುದ್ಧ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಅದರ ಫಲಶ್ರುತಿ 80. ಇದೀಗ ಪೊಲೀಸರಿಂದ ಜೆಸಿಬಿ ಮೂಲಕ ದಾಳಿಯನ್ನು ನಡೆಸಲಾಗಿದೆ. ನುಸುಳುಕೋರರ ಶೆಡ್ಗಳ ಮೇಲೆ ಬುಲ್ಡೋಜರ್ ಅಸ್ತ್ರ ಪ್ರಯೋಗ. ದೇವನಹಳ್ಳಿ ಆನೇಕಲ್ ವ್ಯಾಪ್ತಿಯಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ದೇವನಹಳ್ಳಿಯ ಸುಲಿಬೆಲೆ ಬಳಿ ಇದ್ದ ಶೆಡ್ಗಳಿಗೆ ಇದೀಗ ಬೀಗ ಹಾಕಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ನುಸುಳುಕೋರರು ಪರಾರಿಯಾಗಿದ್ದಾರೆ. ಆಪರೇಷನ್ ಬಾಂಗ್ಲಾದೇಶ ಶೀರ್ಷಿಕೆಯ ಅಡಿಯಲ್ಲಿ ಸ್ಟಿಂಗ್ ಆಪರೇಷನ್ ಪ್ರಸಾರ ಮಾಡಲಾಗಿತ್ತು. ಇದೀಗ ಆನೇಕಲ್ನಲ್ಲಿ ಪೊಲೀಸರಿಂದ ಶೆಡ್ಗಳ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಜೆಸಿಬಿ ಮೂಲಕ ಶೆಡ್ಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಶೆಡ್ಗಳಿಗಿದ್ದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಕ್ರಮ ಕೈಗೊಳ್ಳಲಾಗಿದೆ. 15 ದಿನಗಳ ಒಳಗಾಗಿ ಜಾಗ ಖಾಲಿ ಮಾಡೋಕೆ ಆದೇಶ ಕೊಡಲಾಗಿದೆ. ಇಲ್ಲದಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ. ನುಸುಳುಕೋರರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ಹಲ್ಚಲ್. ಅಕ್ರಮ ವಲಸಿಗರಿಗೆ ಶೆಡ್ನಲ್ಲಿ ಬುಲ್ಡೋಜರ್ ಸದ್ದು. ನುಸುಳುಕೋರರ ಜಾಗ ಖಾಲಿಗೆ 15 ದಿನ ಡೆಡ್ಲೈನ್. ಹೀಗೆ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಶೆಡ್ಗಳನ್ನ ತೆರವು ಮಾಡ್ತಿರುವ ಜೆಸಿಬಿ, ಇನ್ನೊಂದು ಕಡೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವ ಪೊಲೀಸ್ ತಂಡ. ಈ ಎಲ್ಲ ದೃಶ್ಯಕ್ಕೆ ಕಾರಣ ಆಗಿದ್ದು ರಿಪಬ್ಲಿಕ್ ಕನ್ನಡ ನಡೆಸಿದ ಸ್ಟಿಂಗ್ ಆಪರೇಷನ್ ಸ್ಟೋರಿ. ಹೌದು, ರಾಜ್ಯಕ್ಕೆ ಬಾಂಗ್ಲಾದೇಶದಿಂದ ಕಳ್ಳ ದಾರಿ ಹಿಡಿದು ಸಿಲಿಕಾನ್ ಸಿಟಿಯಲ್ಲಿ ಸದ್ದಿಲ್ಲದೆ ಬಂದು ನಕಲಿ ದಾಖಲೆ ಮಾಡಿಕೊಂಡು ತಮ್ಮ ಜಾಲ ವಿಸ್ತರಣೆ ಮಾಡ್ತಿದ್ದ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರಕ್ಕೆ ಸಾರ್ಥಕತೆ ಸಿಕ್ಕಿದೆ. ಬನ್ನೇರ್ಘಟ್ಟ ಪೊಲೀಸರು ಬಿಂಗಿಪುರದಲ್ಲಿನ ಅಕ್ರಮ ಶೆಡ್ ನಿರ್ಮಾಣ ಮಾಡಿದ್ದ ಸ್ಥಳದಲ್ಲಿ ನುಸುಳುಕೋರರ ಜಾಗಕ್ಕೆ ತೆರಳಿ ಶೆಡ್ಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ. ಇನ್ನು ಪೊಲೀಸರು ಸ್ಥಳಕ್ಕೆ ತೆರಳುತ್ತಾ ಇದ್ದಂತೆ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ದಾಖಲೆ ಇರುವ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ಗಳೊಂದಿಗೆ ಜಮಾಯಿಸಿದ ವಲಸಿಗರು, ನಾವು ಬಾಂಗ್ಲಾ ವಲಸಿಗರಲ್ಲ, ಕಲ್ಕತ್ತಾದಿಂದ ಬಂದಿದ್ದೀವಿ, ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅಂತ ಪೊಲೀಸರ ವಿರುದ್ಧವೇ ಮಾತನಾಡೋದಕ್ಕೆ ಮುಂದಾದ್ರು. हम लोग क्या बोलते हैं, इलेक्ट्रॉनिक सिटी में रहते हैं, बोलता है क्या, फिर बोलते हैं किधर में रहते हैं, हम लोग बोलते हैं बेदसपुरा में रहते हैं, फिर बोलते हैं किधर में, बेदसपुरा का किधर, उस टाइम बोलते हैं एस बिंगीपुरा में रहते हैं. वो पहले बोला कलकत्ता में, कलकत्ता हमारा वो एक नाम है, जैसे इधर सिलबोर्ड है, इलेक्ट्रॉनिक सिटी, ऐसे कोलकाता है. ಆದ್ರೆ ಮೊದಲೇ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಬಂದಿದ್ದ ಬನ್ನೇರ್ಘಟ್ಟ ಪೊಲೀಸರು ಅಕ್ರಮವಾಗಿ ಪಡೆದಿದ್ದ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದು 15 ದಿನದ ಒಳಗಾಗಿ ಜಾಗ ಖಾಲಿ ಮಾಡಬೇಕು, ಇಲ್ಲವಾದ್ರೆ ಎಲ್ಲರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವುದಾಗಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನು ಅಲ್ಲಿ ಬನ್ನೇರ್ಘಟ್ಟ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಪ್ರತಿಯೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಬಲಭಾಗದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅವರು ನಾವು ಸ್ಥಳೀಯರು, ನಾವು ಕೂಡ ಇಲ್ಲೇ ಇರೋದು ಅಂತ ಹೇಳ್ತಿದ್ದಾರೆ. ಎಷ್ಟು ವರ್ಷದಿಂದ ಇರೋದು ಅಂತ ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ವರ್ಷದಿಂದ ಇದ್ದೀರಾ ನೀವು? सर मेरा वेस्ट बंगाल कलकत्ता बसीरहाट में. ಇದ್ದೀರಲ್ವಾ ನೀವು? ಕನ್ನಡದಲ್ಲಿ कर्नाटक नहीं है सर, कर्नाटक आता नहीं है. ಯಾವಾಗ ಪೊಲೀಸರು ತಮ್ಮ ಕೆಲಸವನ್ನ ಮಾಡುವುದಕ್ಕೆ ಮುಂದಾದ್ರೂ ನುಸುಳುಕೋರರ ತಂಡ ಸೈಲೆಂಟ್ ಆಯಿತು. ಇನ್ನಾದ್ರೂ ಹಣದ ಆಸೆಗಾಗಿ ಅಕ್ರಮವಾಗಿ ಬಂದವರಿಗೂ ಜಾಗ ಕೊಟ್ಟು ದೇಶದ ಸುರಕ್ಷತೆಯ ವಿರುದ್ಧ ನಡೆದುಕೊಳ್ಳೋರು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಎಲ್ಲ ದಾಖಲೆಗಳನ್ನ ಪಡೆದಿದ್ದಾರೆ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಘೋರ ದುರಂತ ಪ್ರಕೃತಿಯ ಮುನಿಸಿಗೆ ಇದೀಗ ಸಾವನ್ನಪ್ಪಿದವರ ಸಂಖ್ಯೆ 160ರ ಗಡಿಯನ್ನ ದಾಟಿದೆ. ನಿನ್ನೆ 7ರಿಂದ ಪ್ರಾರಂಭವಾಯಿತು ಸಾವಿನ ಸಂಖ್ಯೆ. ಕ್ಷಣಕ್ಕೂ ಕೂಡ ಈ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಂತೆ ಮೃತಪಟ್ಟವರ ಸಂಖ್ಯೆಯಲ್ಲೂ ಕೂಡ ಭಾರೀ ಏರಿಕೆ ಕಾಣೋಕೆ ಸಿಗ್ತಾ ಇದೆ. ಇದೀಗ 162 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಅಧಿಕೃತ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
2ನೇ ದಿನದ ಶೋಧ ಕಾರ್ಯ ಇವತ್ತು ಮತ್ತಷ್ಟು ಚುರುಕನ್ನ ಪಡೆದುಕೊಂಡಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ದುರ್ಘಟನೆ ಸಂಭವಿಸಿದ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ನಮ್ಮ 3 ಪ್ರತಿನಿಧಿಗಳು 3 ವಿಡಿಯೋ ಜರ್ನಲಿಸ್ಟ್ ಅಲ್ಲಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ, ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ಗುರುತನ್ನ ಪತ್ತೆ ಹಚ್ಚೋ ಕಾರ್ಯ ಕೂಡ ನಡೀತಾ ಇದೆ. ಅದರ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲಾಂಗ್ ವಿತ್ ದ ಗ್ರೌಂಡ್ ರಿಪೋರ್ಟ್, ಅಲ್ಲಿನ ಸದ್ಯದ ವಾಸ್ತವಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಮಾಹಿತಿಯ ಜೊತೆಗೇನೆ ಅಲ್ಲಿನ ಲೈವ್ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು. ಅಧಿಕೃತವಾಗಿ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 162 ಸಾವಿನ ಸಂಖ್ಯೆ 162 ದಾಟ್ತಾ ಇದೆ. ಇವತ್ತು ಕೂಡ ಬಿರುಸಿನ ಕಾರ್ಯಾಚರಣೆ ಮುಂದುವರೆದಿದೆ. ಆ ದೃಶ್ಯನ ಗಮನಿಸ್ತಾ ಇದ್ದೀರಿ. ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿ ಆ ಸೇತುವೆಯ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನೀವು ಆ ದೃಶ್ಯವನ್ನ ಗಮನಿಸಿದ್ರಿ. ಹಾಗೆ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.